ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನು ಪ್ರೀತಿಸಲು ನಮ್ಮೆಲ್ಲರಿಗೂ ಕರೆ ನೀಡುತ್ತಾರೆ. ಅವರನ್ನು ಪ್ರೀತಿಸುವವರೇ ನಿಜವಾದ ಕ್ರೈಸ್ತರು. ಉಳಿದವರು ಖಂಡಿತ ಫೇಕ್ ಅಥವಾ ಡಮ್ಮಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ಬೋದು. ಇನ್ನು ಅನೇಕರಿಗೆ ಕ್ರೈಸ್ತರು ಎಂಬ ಟೈಟಲ್ ಇರ್ಬೋದು. ಹುಟ್ಟು ಕ್ರೈಸ್ತರಾಗಿ ಧರ್ಮದಲ್ಲಿ ಕ್ರಿಶ್ಚಿಯನ್ಸ್ ಆಗಿ ನಾವು ಆಗಿರ್ಬೋದು. ಆದರೆ ಏಸು ಕ್ರಿಸ್ತರು ಇದನ್ನು ಬಯಸ್ತಾ ಇಲ್ಲ. ನಾವೆಲ್ಲರೂ ಜೀವೋದ್ಧಾರ ತರುವ ಶುಭ ಸಂದೇಶ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಅವರ ಆಜ್ಞೆಗಳನ್ನು ಪಾಲಿಸುತ್ತಾ ಅವರನ್ನು ಮೆಚ್ಚಿಸಬೇಕು, ಪ್ರೀತಿಸಬೇಕೆಂದು ಅವರು ಬಯಸ್ತಾರೆ. ಇಂದು ನಾವು ನಮ್ಮನ್ನೇ ಪರಿಶೀಲಿಸಿ ನೋಡಬೇಕು. ನಾವು ನಿಜವಾದ ಕ್ರೈಸ್ತರು ಆಗಿದ್ದೇವಾ? ಏಸು ಕ್ರಿಸ್ತರ ಮಾರ್ಗದಲ್ಲಿ ಅವರ ಆಜ್ಞೆಗಳನ್ನು ಅನುಸರಿಸುತ್ತಾ ಅವರನ್ನು ಮೆಚ್ಚಿಸುತ್ತಾ ಬಾಳುತ್ತಿದ್ದೇವಾ? ನಾವಿಂದು ಎಲ್ಲಿದ್ದೇವೆ? ಅಥವಾ ಹೆಸರಿಗೆ ಕ್ರೈಸ್ತರಾಗಿ ಭಾನುವಾರ 1 ಗಂಟೆ ಚರ್ಚಿಗೆ ಹೋಗಿ ಬಾಹ್ಯವಾಗಿ ಕೆಲವು ಆಚರಣೆಗಳನ್ನು ಮಾಡಿ ಉಳಿದ 6 ದಿನ ವಾರದಲ್ಲಿ ನಮಗೆ ಇಷ್ಟ ಬಂದಂತೆ ಶರೀರಕ್ಕೆ ಸುಖ ಕೊಡುವ ಅಳಿದು ಹೋಗುವ ಸಂಗತಿಗಳಲ್ಲಿ ಮಗ್ನರಾಗಿದ್ದು ದೇವರನ್ನು ಅರಿಯದೆ ದೈವ ಭಯದಲ್ಲಿ ಜೀವಿಸದೆ ದೇವರನ್ನು ಪರರನ್ನು ಪ್ರೀತಿ ಮಾಡದೆ ಬದುಕುವ ಡಮ್ಮಿ ಕ್ರಿಶ್ಚಿಯನ್ಸ್ ನಾವಾಗಿದ್ದೇವ? ಪ್ರಿಯರೇ, ಮೊದಲು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ಮಾತ್ರ ನಾವು ಅವರನ್ನು ಪ್ರೀತಿ ಮಾಡಲು ಸಾಧ್ಯ. ಅವರು ಪ್ರೀತಿ ಮಾಡಿದ್ದಾರೆ. ಇವತ್ತು ಅವರ ಪ್ರೀತಿ ಅರಿತುಕೊಂಡು ಅವರ ಆಜ್ಞೆಗಳನ್ನು ಪಾಲಿಸಲು ಸಾಧ್ಯವಾಗಬೇಕಾದ್ರೆ ಖಂಡಿತ ನಮಗೆ ದೇವರ ಪ್ರೀತಿಯ ಅರಿವಾಗಬೇಕು, ಗ್ರಹಿಕೆ ಆಗಬೇಕು. ಇನ್ನು ನಮ್ಮಲ್ಲಿ ಅನೇಕರಿಗೆ ದೇವರ ಪ್ರೀತಿಯ ಗ್ರಹಿಕೆ ಇಲ್ಲ, ಅನುಭವ ಇಲ್ಲ. ದೇವರು ಏನು ಮಾಡಿದ್ದಾರೆ, ಅದಕ್ಕಾಗಿ ನಾವು ಏನು ಮಾಡಬೇಕು? ಶುಭ ಸಂದೇಶ ಸಾರಬೇಕು. ನಾವು ಪಾಪದಲ್ಲಿ ದುರ್ಬಲರಾಗಿದ್ದಾಗ ಪಾಪವನ್ನೇ ಅರಿಯದ ಯೇಸು ನಮಗಾಗಿ ಪಾಪ ಸ್ವರೂಪಿಯಾಗಿ ನಿನ್ನ ಬದಲಾಗಿ ಅಥವಾ ಸಬ್ಸ್ಟಿಟ್ಯೂಟ್ ಆಗಿ ಶಿಲುಬೆಯಲ್ಲಿ ಸಾವನ್ನಪ್ಪಿದ್ರು. ಪಾಪದ ಮೂಲಕ ದೇವರ ಕ್ರೋಧಕ್ಕೆ ನಾವು ಒಳಗಾಗಿದ್ದೆವು, ದೇವರಿಗೆ ಶತ್ರುಗಳಾಗಿದ್ದೆವು. ನಮ್ಮನ್ನು ಯೇಸು ಕ್ರಿಸ್ತರು ಪ್ರೀತಿ ಮಾಡಿ ತಮ್ಮ ಪರಿಶುದ್ಧ ಜೀವನ ಮತ್ತು ಶಿಲುಬೆಯ ಯಾತನೆ, ರಕ್ತಧಾರೆ ಮತ್ತು ಮರಣದ ಮೂಲಕ ದೇವರೊಂದಿಗೆ ಸಂಧಾನಪಡಿಸಿದ್ದಾರೆ. ಅವರ ವಿಧೇಯತೆಯಿಂದ ಅವರು ದೇವರ ಕೋಪವನ್ನು ಶಮನ ಮಾಡಿದ್ದಾರೆ. ದೇವರು ಪಾಪಿಗಳಿಂದ ಬಯಸುವ ಒಂದು ನ್ಯಾಯವಾದ ಬೇಡಿಕೆ ಯೇಸು ಕ್ರಿಸ್ತರು ಆ ಶಿಲುಬೆಯ ಯಾತನೆ, ಮರಣ ಮತ್ತು ಪುನರುತ್ಥಾನದ ಮೂಲಕ ಪೂರೈಸಿದ್ದಾರೆ. ನಿನ್ನ ಬದಲಾಗಿ ಪೂರೈಸಿದ್ದಾರೆ. ಈ ಸತ್ಯ ಸ್ವೀಕರಿಸಿದವರಿಗೆ ಇವತ್ತು ದೇವರು ಪವಿತ್ರಾತ್ಮರನ್ನು ಕೊಟ್ಟು ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಇಂಥ ಪ್ರೀತಿಯನ್ನು ಅರಿತವರು ಮಾತ್ರ ಯೇಸುಗಾಗಿ, ಶುಭ ಸಂದೇಶಕ್ಕಾಗಿ ಬದುಕಲು ಸಾಧ್ಯ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಇನ್ನೊಮ್ಮೆ ಸೌಲನಾಗಿದ್ದ ಸಂತ ಪೌಲರು ಮತ್ತೆ ಬಾರ್ನಬರು ಶುಭ ಸಂದೇಶ ಸೇವೆಗಾಗಿ ಅನೇಕ ರೀತಿಯ ಕಿರುಕುಳ, ಏಟುಪೆಟ್ಟು, ಕಲ್ಲು ತೂರುವಿಕೆ ಇಂಥದ ಕಷ್ಟಗಳಿಗೆ ಗುರಿಯಾದರೂ ಕೂಡ ಅವರು ತಮ್ಮ ಸೇವೆ ನಿಲ್ಲಿಸೋದಿಲ್ಲ. ಯೇಸುವಿನ ಪ್ರೀತಿಯ, ಶಿಲುಬೆಯ ಪ್ರೀತಿ ಅವರನ್ನು ಇನ್ನೂ ಒತ್ತಾಯಪಡಿಸುತ್ತೆ. ಇನ್ನೂ ಅನೇಕ ಸ್ಥಳಗಳಿಗೆ, ಲುಸ್ತ್ರ, ದೆರ್ಬೆ ಈ ರೀತಿ ಸ್ಥಳಗಳಿಗೆ ಹೋಗಿ ಶುಭ ಸಂದೇಶ ಸಾರ್ತಾರೆ. ನಾವಿಂದು ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ನಮಗೆ ಶಾಶ್ವತವಾದ ಆ ಸ್ವರ್ಗ ಸಾಮ್ರಾಜ್ಯವನ್ನು ಕೊಟ್ಟ ದೇವರಿಗೆ ಚಿರಋಣಿಗಳಾಗೋಣ. ನಮ್ಮ ಮುಂದಿನವುಗಳ ಮೇಲೆ ಗುರಿ ಇಟ್ಟು, ಕಣ್ಣಿಟ್ಟು ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಈ ಲೋಕದಲ್ಲಿ ಓಡೋಣ, ಬದುಕೋಣ. ಆಮೇನ್. ಪ್ರೈಸ್ ದ ಲಾರ್ಡ್.